ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಲೈಕು ಸಬ್ಸ್ಕ್ರೈಬು ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲಿಗೆ ಹೋಗ್ತಾ ಇದೆಯಾ ಈಗ? ಯಾರ ಮನೆಗೆ? ಯಾವಾಗ ಬರ್ತೀಯ ಹೋಗಿ? ಹೌದಾ, ಓಕೆ ಬಾಯ್. ಇವತ್ತು ತನ್ವಿನೇ ಹೇಳಿದರೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ನಾವು ಬೇಲೂರಿಗೆ ಹೋಗ್ಬಿಟ್ಟಿದ್ದೀವಿ ಗೈಸ್. ತನ್ವಿಗೆ 5 ದಿನ ಸ್ಕೂಲಲ್ಲಿ ರಜಾ ಕೊಟ್ಟಿದ್ದಾರೆ. ಅದಕ್ಕೋಸ್ಕರನೇ ಅಜ್ಜಿ ತಾತನ ಮನೇಲಿ 1-2 ದಿನ ಇದ್ದು ಬಂದರೆ ಅವ್ರಿಗೂ ಖುಷಿ ಆಗುತ್ತಲ್ವ ಅಂದ್ಬಿಟ್ಟು ಈಗ ಬಿಟ್ಟು ಬರೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಬೇಲೂರಿಗೆ. ಅಲ್ಲಿ ನಮ್ಮ ಮಾವ ಬೇಲೂರು ಬಸ್ ಸ್ಟ್ಯಾಂಡಿಗೆ ಬರ್ತಾರೆ. ನಾವು ಅಲ್ಲಿ ಬಿಟ್ಬಿಟ್ಟು ನಾನು, ನನ್ನ ತಂಗಿ, ಹಾಗೆಯೇ ನಮ್ಮ ಅಕ್ಕ ಇಷ್ಟು ಜನನೂ ಕೂಡ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ. ಬನ್ನಿ ಗೈಸ್ ಹೋಗೋಣ. ಹಾಗೆಯೇ ನಾನು ಅಂದ್ಕೊಂಡಿದ್ದೀನಿ ಅಳಲ್ಲ ಅಂತ, ನೋಡೋಣ ಅವ್ರ ತಾತ ಬಂದರೆ ಸುಮ್ಮನೆ ಹೋಗ್ತಾಳೋ ಏನೋ ಅಂತ. ಬನ್ನಿ ಗೈಸ್. ನೋಡು ಸಿಕ್ತಾ ಅಜ್ಜಿ? ಎಲ್ಲೋಗಾರೆ? ಮತ್ತೆ ಹುಡ್ಕಕ್ಕೆ ಹೋಗಿದ್ಯಾ? ನಾನು ಹೇಳ್ದೆ ತಾನೇ ತನ್ವಿ. ಮನೆಯಿಂದ ಹೊರಟು ಹೋಗ್ತಾ ಇದ್ದೀವಿ ಬಸ್ ಸ್ಟ್ಯಾಂಡ್ ಹತ್ರ. ಹಾಗೆ ನನ್ನ ತಂಗಿರು ಹಾಗೆ ನಮ್ಮ ಅಕ್ಕ ಅಲ್ಲೇ ಬರ್ತೀನಿ ಅಂತ ಅಂದರು. ಅದಕ್ಕೋಸ್ಕರ ಈಗ ನಾವು ಬಸ್ ಸ್ಟ್ಯಾಂಡಿಗೆ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರು ಇನ್ನೂ ಕೂಡ ಬಂದಿರಲಿಲ್ಲ. ಅವರು ಹುಷಾರು ಮಗಳು ಹುಷಾರು ಅಂತ ಹೇಳ್ತಾಯಿದ್ರು. ನಾನು ಅದನ್ನು ಆಯಿತು ಅಂತ ಹೇಳ್ತಾಯಿದ್ದೆ. ಅಷ್ಟೊತ್ತಿಗೆ ಅವರು ಕೂಡ ಬಂದರು. ಹಾಂ, ಬಾಗ್ನ ಅವ್ನು ಬಾಗ್ನ ಕೊಟ್ಟು ಬರಕ್ಕೆ ಹೋಗ್ತಾ ಇದ್ದಾನೆ. ಈಗ ಬಿಟ್ಬಿಟ್ಟು ಹೋದರು. ಈಗ ನಾವು ಎಲ್ಲರೂ ಕೂಡ ನೆಡ್ಕೊಂಡು ಬಸ್ ಸ್ಟ್ಯಾಂಡ್ ಒಳಗೆ ಹೋಗ್ತಾ ಇದ್ದೀವಿ. ಒಂದು ಟೆನ್ಷನ್ ಏನು ಅಂದರೆ ಗೈಸ್, ಎಲ್ಲ ಕಡೆ ಹೋಗಬೇಕು, ಎಲ್ಲ ಕಡೆ ಬರಬೇಕು ಅಂತ ನನಗೆ ತುಂಬಾ ಆಸೆ. ಅದೇನು ಅಂತ ಅಂದರೆ ನನಗೆ ವಾಮಿಟ್ ಆಗುತ್ತೆ. ಅದಕ್ಕೋಸ್ಕರನೇ ಎಲ್ಲಿ ಹೋಗೋದು ಸ್ವಲ್ಪ ಕಮ್ಮಿ. ನಾನು ಮೊದಲೆಲ್ಲ ಆದರೆ ಬಸ್ ಇನ್ನೊಂದು ಸ್ವಲ್ಪ ದೂರ ಹೋಯ್ತು ನನಗೆ ವಾಮಿಟ್ ಆಗಿಬಿಡೋದು. ಈಗ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಈಗ ಏನು ಆ ಥರ ಆಗಲ್ಲ. ಈಗ ಬಸ್ ಹತ್ತಿ ಕೂತಿದ್ದೀವಿ. ಈಗ ಬಸ್ಸು ಕೂಡ ಹೊರಟಿದೆ. ಈಗ ನಾವು ಬೇಲೂರು ಬಸ್ ಸ್ಟ್ಯಾಂಡಿಗೆ ಬಂದು ನಮ್ಮ ಮಾವ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಬಸ್ ಸ್ಟ್ಯಾಂಡಿಂದ ನೆಡ್ಕೊಂಡೇ ಹೋಗ್ತಾ ಇದ್ದೀವಿ. ಬೇಲೂರು ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಸ್ ಸ್ಟ್ಯಾಂಡಿಂದ 10 ನಿಮಿಷ ಆಗುತ್ತೆ. ಜಾಸ್ತಿ ದೂರ ಏನಾಗಲ್ಲ. ಆರಾಮಾಗಿ ನೆಡ್ಕೊಂಡೇ ಬರ್ಬೋದು. ನಿಮ್ಗೆಲ್ಲರಿಗೂ ಗೊತ್ತಿರೋ ಕಾರಣ ಬೇಲೂರು ಒಂದು ವಿಸಿಟಿಂಗ್ ಪ್ಲೇಸ್ ಆಗಿರುತ್ತೆ. ಫಾರಿನರ್ಸ್ ಆಗಿರ್ಬೋದು, ಬೇರೆ ಬೇರೆ ದೇಶಗಳಿಂದ ಆಗಿರ್ಬೋದು, ಇಲ್ಲಿ ಬರ್ತಾನೆ ಇರ್ತಾರೆ. ಇಲ್ಲಿ ಏನು ಅಂದರೆ ಪ್ರತಿದಿನ ಜನ ಇದ್ದೇ ಇರ್ತಾರೆ. ಹಾಗೆಯೇ ಫಾರಿನರ್ಸು ಹಾಗೆಯೇ ಬೇರೆ ಬೇರೆ ದೇಶಗಳಿಂದ ಬಂದಿರ್ತಾರೆ. ಅವ್ರಿಗೆ ಇದ್ರ ಬಗ್ಗೆ ಏನೂ ಗೊತ್ತಿರಲ್ಲ. ಹಾಗಾಗಿ ಇಲ್ಲಿ ಗೈಡ್ಗಳಿರ್ತಾರೆ ಗೈಸ್. ಅವ್ರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಬೇಕು. ಇಷ್ಟು ಅಂತ ಪೇ ಮಾಡಿದ್ರೆ ಅವ್ರು ಬಂದು ನಮಗೆ ಬೇಲೂರು ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನದ ಬಗ್ಗೆ ಏನೇನಾಗಿತ್ತು, ಯಾರು ಕೆತ್ತನೆ ಮಾಡಿದ್ದು, ಎಲ್ಲ ಡೀಟೇಲ್ಸ್ನು ಕೂಡ ಅವರು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ. ಅವ್ರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಬೇಕು. ಬೇಲೂರು ಚನ್ನಕೇಶವ ದೇವಾಲಯವನ್ನು ನಿರ್ಮಿಸಲು 103 ವರ್ಷಗಳ ಕಾಲ ತಗೋತಾರೆ ಗೈಸ್. ಈ ದೇವಾಲಯದ ಕಲ್ಲನ್ನು ಬಳಪದ ಕಪ್ಪು ಕಲ್ಲಿನಿಂದ ಕಟ್ಟಿರ್ತಾರೆ. ಜೊತೆಗೆ ಈ ಕಲ್ಲು ಭೂಮಿ ಒಳಗಡೆ ಇದ್ದರೆ ಸಾಫ್ಟ್ ಆಗಿರುತ್ತೆ, ಭೂಮಿ ಮೇಲ್ಗಡೆ ಬಂದಾಗ ಹಾರ್ಡ್ ಆಗಿರುತ್ತೆ. ಅದಕ್ಕೋಸ್ಕರನೇ ಬಳಪದ ಕಪ್ಪು ಕಲ್ಲಿನಿಂದ ಕಟ್ಟಿಸಿರ್ತಾರೆ. ಅದಕ್ಕೆ ಇದನ್ನು ಇಂಟರ್ಲಾಕಿಂಗ್ ಸಿಸ್ಟಮ್ ಅಂತ ಕರೀತಾರೆ. ಇಂಟರ್ಲಾಕಿಂಗ್ ಸಿಸ್ಟಮ್ ಅಂದರೆ ಏನು ಅಂದರೆ ಒಂದು ಕಲ್ಲ ಮೇಲೆ ಇನ್ನೊಂದು ಕಲ್ಲನ್ನ ಇಡುವಂಥದ್ದು. ಆ ಥರ ಕಟ್ಟಿರ್ತಾರೆ.
ಟೆಂಪಲಲ್ಲಿ ಯಾವುದೇ ರೀತಿ ಮರಳಾಗಲಿ ಸಿಮೆಂಟ್ ಆಗಲಿ ಯೂಸ್ ಮಾಡಿಲ್ಲ. ಅದಕ್ಕೋಸ್ಕರನೇ ಇದನ್ನು ಇಂಟರ್ಲಾಕಿಂಗ್ ಸಿಸ್ಟಮಲ್ಲೇ ಇವರು ನಿರ್ಮಿಸಿದ್ದಾರೆ. ಇಲ್ಲಿ 48 ಕಂಬಗಳಿದ್ದಾವೆ. ಅದು ಒಂದೊಂದು ಡಿಫ್ರೆಂಟಾಗಿ ಕಂಬಗಳಿದ್ದಾವೆ. ತುಂಬ ಚೆನ್ನಾಗಿದೆ. ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಮಾತ್ರ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಈಗ ದೇವ್ರ ದರ್ಶನ ಮಾಡಿ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೀವಿ ಮಾತಾಡ್ತಾ. ತುಂಬ ತಂಪು ಅನಿಸುತ್ತೆ ಅಲ್ಲಿ ಕೂತ್ಕೊಂಡ್ರೆ, ಏನೋ ಖುಷಿ ಅನಿಸುತ್ತೆ ಮನಸ್ಸಿಗೆ. ಹಾಗೆಯೇ ನಮ್ಮ ಅಕ್ಕನ ಮನೆ ದೇವ್ರು ಬಂದು ಚನ್ನಕೇಶ್ವರ ಸ್ವಾಮಿ. ಆಗಾಗ ಅವರು ಬರ್ತಾ ಇರ್ತಾರೆ. ಸೊ ಅವರು ಹೊರಟಿದ್ರಲ್ಲ, ನಾನು ಬರ್ತೀನಿ ಜೊತೆಗೆ ಅಂದ್ಬಿಟ್ಟು, ತನ್ವಿನೂ ಬಿಡ್ಬೋದು ಬರ್ಬೋದಲ್ಲ ಅಂದ್ಬಿಟ್ಟು ನಾನು ಬಂದೆ ಅವ್ರ ಜೊತೆ. ಹಾಗೆ ಒಂದು ರೌಂಡ್ ನೋಡ್ಕೊಂಡು ಬರೋಣ ಅಂತ ಬರ್ತಾ ಇದ್ವು. ಅಲ್ಲಿ ವಿಗ್ರಹಗಳನ್ನ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ, ಮಾಡಿದವ್ರಂತೂ ಭಾಳ ಗ್ರೇಟ್ ಅನಿಸ್ಬಿಡ್ತು ನನಗಂತೂ. ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಹಾಗೆಯೇ ಇದು ಬಂದು ಚನ್ನಕೇಶ್ವರ ಸ್ವಾಮಿ ಪಾದ ಅಂತೆ. ಇದನ್ನು ನಮಸ್ಕಾರ ಮಾಡಿಕೊಂಡು ನಾವು ಮುಂದೆ ಬಂದ್ವು. ಹಾಗೆಯೇ ನನ್ನ ತಂಗಿರಿಬ್ಬರು ವೀಡಿಯೋ ಮಾಡೋಣ ಅಂತ ಅಂದರು. ಸರಿ ಆಯಿತು ಮಾಡೋಣ ಅಂದ್ಬಿಟ್ಟು ಹಾಗೆ ಒಂದು 2-3 ವೀಡಿಯೋ ಮಾಡಿಕೊಂಡು ಹಾಗೆಯೇ ಫೋಟೋಸ್ ತೊಗೊಂಡು ಮುಂದೆ ಬಂದವು. ಏನು ಗೊತ್ತಾ ಗೈಸ್, ನನ್ನ ಹಸ್ಬೆಂಡ್ ಊರು ಬಂದು ಬಿಕ್ಕೋಡು, ಬೇಲೂರಿಂದ ಒಂದು ಸ್ವಲ್ಪ ದೂರ ಆಗುತ್ತೆ. ಹಾಗೆಯೇ ಅವ್ರ ಅಜ್ಜಿ ಊರು ಬಂದುಬಿಟ್ಟು ಚಿಕ್ಕನಳ್ಳಿ. ನಾವು ಬೇಲೂರಿಗೆ ಬಂದೇ ನಮ್ಮೂರಿಗೆ ಹೋಗಬೇಕು. ಹಾಗಾಗಿ ನಾವು ಆಗಾಗ ಬರ್ತಾ ಇರ್ತೀವಿ. ನಾವು ಅಲ್ಲೆಲ್ಲ ನೋಡಿ ಬಂದರು. ಈಗ ಇಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಇದೆ, ಇಲ್ಲೂ ಕೂಡ ನೋಡ್ಕೊಬರೋಣ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವು. ಆಮೇಲೆ ಇಲ್ಲೊಬ್ರು ಏನೋ ಮಾಡ್ತಾಯಿದ್ರು. ಬನ್ನಿ ಗೈಸ್ ನೋಡೋಣ ಏನು ಮಾಡ್ತಿದ್ದಾರೆ. ಅನ್ಸುತ್ತೆ ಬಿಡುತ್ತೆ ಅಂದ್ರೆ ಪೂರ್ತಿ ಗ್ಯಾಪ್ ಬಿಡಲ್ಲ, ಹಿಂಗ್ ಇಟ್ಕೊಂಡಿರ್ತೀವ, ಲೈಟ್ ಆಗಿ ಬಿಡುತ್ತೆ. ನೀನು ಕೈ ಮುಕ್ಕೋ, ಒಂದ್ಸಲ ಏನಾರ ಹಿಂಗ್ ಕುತ್ಕೋತಿ ಹಿಂಗಲ್ಲ, ಹಿಂಗ್ ಹಾಕ್ತೀವಿ. ಚನ್ನಕೇಶ್ವರ ಬೇಡ್ಕೊಂಡು ಬೇಡ್ಕೊಂಡಿಟ್ಟು ಹಿಂಗ್ ಇಟ್ಕೊ. ಈ ತರ ನಿನಗ್ ಬಿಗಿ ಅನ್ಸ್ಬೇಕು, ಆಮೇಲೆ ಹಿಂಗ್ ಬಿಟ್ಟಂಗೆ ನಿನಗೆ ಗೊತ್ತಾಗುತ್ತೆ. ಹೌದಾ? ಅವ್ರು ಏನು ಮಾಡ್ತಿದ್ದಾರೆ ಅಂದರೆ, ಒಂದು ಕಾಯಿನ ಇಟ್ಬಿಟ್ಟು ದೇವ್ರ ಹತ್ರ ಬೇಡ್ಕೊಂಡು 2 ಕೈ ಇಟ್ಬಿಟ್ಟು ಹೆಬ್ಬೆರಳು ಕೂಡ ಥರ ಇಟ್ಬಿಟ್ಟು ಬೇಡ್ಕೋತಾ ಇದ್ದಾರೆ. ಅದು ಸ್ವಲ್ಪ ಮೂವ್ ಆಗುತ್ತಂತೆ. ಮೂವ್ ಆದರೆ ಅಂದ್ಕೊಂಡಿದ್ದು ಆಗುತ್ತೆ ಅಂತ ಅವ್ರು ಮಾಡ್ತಾಯಿದ್ದಾರೆ. ಅದನ್ನೇ ನೋಡ್ತಾ ನಿಂತಿದ್ದೀವಿ ನಾವು ಕೂಡ. ಅಬ್ಸರ್ವೇಷನ್ ಮಾಡಿದ್ರೆ ಮಾತ್ರ ನೀನು ಅಬ್ಸರ್ವ್ ಮಾಡ್ಬೇಕಕ್ಕ. ಒಂಚೂರು ಅಷ್ಟೇ ಡಿಸ್ಟೆನ್ಸ್. ನೋಡಿ ಗಾಯ್ಸ್, ಈ ಪ್ಲೇಸ್ ಬಂದು ಯಾವುದು ಅಂತ ಅಂದರೆ, ನಾಟ್ಯ ರಾಣಿ ಶಕುಂತಲಾ ದೇವಿ ಡ್ಯಾನ್ಸ್ ಮಾಡ್ತಿದ್ದ ಜಾಗ ಅಂತೆ ಇದು. ಹಾಗೆಯೇ ಹಳೇ ಕಾಲದ ಪ್ಲೇಸಸ್ನ ನೋಡೋಕ್ಕೆ ತುಂಬಾ ಖುಷಿಯಾಗುತ್ತೆ ಅಲ್ವಾ. ಹಾಗೆ ಮಾತಾಡಿಕೊಂಡು ಮುಂದಕ್ಕೆ ಹೋದ್ವು. ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಕೆಲವು ದೇವಸ್ಥಾನಗಳು ಇಲ್ಲಿ ತೆಗ್ದಿರಲಿಲ್ಲ, ಅದು ಯಾಕೆ ಅಂತ ಗೊತ್ತಿಲ್ಲ. ಅದಾದಮೇಲೆ ಇಲ್ಲೊಂದು ದೇವಸ್ಥಾನ ತೆಗ್ದಿರಲಿಲ್ಲ. ನಮ್ಮ ಅಕ್ಕಂಗೆ ಗೊತ್ತು ಅದು ಬಗ್ಗೆ ಅಂತ ನಾನು ನಮ್ಮ ಅಕ್ಕನ್ನ ಕೇಳಿದೆ, ಯಾಕೆ ತೆಗ್ದಿಲ್ಲ ಅಂತ. ಅವ್ರಿಗೂ ಕೂಡ ಗೊತ್ತಿಲ್ಲವಂತೆ. ಅದ್ರ ಬಗ್ಗೆ ಹೇಳ್ತಾರೆ. ಬನ್ನಿ ಗೈಸ್ ಕೇಳೋಣ ಏನಂತ. ಓಪನ್ ಆಗಿಲ್ಲ ಗೊತ್ತಿಲ್ಲ. ಇದು ಕಪ್ಪೆ ಚೆನ್ನಿಗರಾಯನ ದೇವಸ್ಥಾನ. ಫಸ್ಟ್ ಚನ್ನಕೇಶ್ವರ ಸ್ವಾಮಿ ಶಿಲೆನ ಕೆತ್ತಿದಾಗ ಫಸ್ಟ್ ಇವ್ರನ್ನೇ ಚನ್ನಕೇಶ್ವರ ಅಂತ ಮಾಡಿದ್ರು. ಇವ್ರ ಒಟ್ಟೊಳಗೆ ಕಪ್ಪೆ ಬಂದಿತ್ತು. ಇವ್ರು ಕಪ್ಪೆ ಚೆನ್ನಿಗರಾಯ ಅಂತ ಹೆಸರು. ಯಾಕೆಂದ್ರೆ ಮಾಹಿತಿ ನೋಡಿ, ಇನ್ನೂ ಏನಾದ್ರು ಗೊತ್ತಿದ್ರೆ ಹೇಳಿ. ಈ ಕಂಬ ಇದೆ, ಈ ಕಂಬ ಯಾಕಿದೆ ಇಲ್ಲಿ? ಕಂಬದ ಗೊತ್ತಿಲ್ಲ. ಕಂಬದ ಕೆಳಗಡೆ ಪೇಪರ್ ಹಾಕಿ ಕೆಳಗಡೆಯಿಂದ ಬರುತ್ತೆ. ಆ ಕಡೆ ಈ ಕಡೆ ಬ್ಯಾಲೆನ್ಸ್ ಇಲ್ದಲೇ ನಿಂತಿರೋದು ಅದು ಕಂಬ. ಪೇಪರ್ ನಿನ್ನ ನಡೆಸ್ತಾರೆ ನೀಟಾಗಿ ನೋಡೋದು. ವಿತೌಟ್ ಬ್ಯಾಲೆನ್ಸ್ ನಿಂತಿರೋದು. ವಿತೌಟ್ ಬ್ಯಾಲೆನ್ಸ್ ಅಂತ ನೋಡೋದು ಮೇಲೆ ಮೇಲೆ ಅಕ್ಕ ಕಮ್ ಗೋ ಇವಳು ಇಂಗ್ಲಿಷ್ ಕೇಳಿ.
ಅದು ನಿಂತಿರೋದು, ಅದಕ್ಕೆ ಒಂದು ಇದಿದೆ, ಅದಕ್ಕೆ ಅದು ಮುಟ್ಟರು ಇದಾಗುತ್ತೆ ಅಂತ ಯಾರನ್ನ ಇದು ಮಾಡಿಲ್ಲ. ದೇವ್ರ ಶಕ್ತಿ ಅದು. ನಮ್ಮ ಅಲ್ಲಿ ಕಪ್ಪೆ ಚೆನ್ನಿಗರಾಯಂದು ಇದ್ದರುತ್ತಲ್ಲ, ಆಗ ಶಿಲೆನ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಇವ್ರು ಬಂದು ಮಗ ಬಂದು ಹೇಳ್ತಾನೆ ಇದ್ರೊಳಗೆ ಕಪ್ಪೆ ಇದೆ ಅಂತ. ಆಗ ತಂದೆ ಅಂತಾರೆ ಇಲ್ಲ ಅಂತ, ಇದ್ರೊಳಗೆ ಕಪ್ಪೆನೇ ಇದ್ದರೆ ನಾನು ಈ ಕೈನೇ ಕಟ್ ಮಾಡ್ಕೊತೀನಿ ಅಂತ ಹೇಳಿ ಕಟ್ ಮಾಡ್ಕೊತಾರೆ. ಕಟ್ ಮಾಡ್ಕೊಬಿಟ್ಟು ಆಮೇಲೆ ಮತ್ತೆ ಈ ಚೆನ್ನಕೇಶ್ವರ ಸ್ವಾಮಿನೇ ಕೆತ್ತದವರು ಜಕ್ಕಣಾಚಾರ್ಯರು. ನೋಡಿ ಗೈಸ್, ನಂಗೆ ಗೊತ್ತಿಲ್ಲ ಹೇಳ್ತಾ ಇದ್ದೀನಿ. ಓಕೆನೇ. ಈ ಟೆಂಪಲ್ನ ನೋಡೋಕ್ಕೆ 1.5 ಅವರ್ ಅಂತೂ ಬೇಕೇ ಬೇಕು. ಅಷ್ಟು ಪೇಷನ್ಸಿಂದ ನೋಡಬೇಕು. ಕೆಲವೊಂದು ನೋಡೋಕ್ಕೆ ಆಗೋದಿಲ್ಲ, ನಾವು ಬಿಟ್ಟಿರ್ತೀವಿ, ಅಷ್ಟು ಟೆಂಪಲ್ ಇದೆ ಮಾತ್ರ. ಹಾಗೆಯೇ ಇಲ್ಲಿ ಕಲ್ಯಾಣಿ ಕೂಡ ಇದೆ, ಅದನ್ನು ನೋಡ್ಬೋದು. ಕಲ್ಯಾಣಿ ಒಳಗಡೆ ಆಮೆ ಬಿಟ್ಟಿದ್ರು, ಅದನ್ನು ನೋಡಿಕೊಂಡು ನಾವು ಕೂಡ ನಿಂತ್ಕೊಂಡಿದ್ವು. ತುಂಬ ಚೆನ್ನಾಗಿತ್ತು, ಎಲ್ಲ ಮೇಲ್ಗಡೆ ಬಂದಿದ್ವು. ಇಲ್ಲಿ ಟೆಂಪಲ್ನೆಲ್ಲ ನೋಡಿಕೊಂಡು ಎಲ್ಲರೂ ಕೂಡ ಹೊರಟು. ಇಲ್ಲಿ ಟೈಮಿಂಗ್ಸ್ ಬಂದು ಬೆಳಗ್ಗೆ 7:30 ಸಂಜೆ 5:30ವರೆಗೂ ಇರುತ್ತೆ. ಅಲ್ಲಿವರೆಗೂ ಕೂಡ ನೋಡ್ಬೋದು. ನಮಗೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ನಾವು ಹೊರಟು. ಇಲ್ಲೇನು ಅಂದರೆ ಹೋಗ್ಬೇಕಾದ್ರೆ ಬಸ್ಸು ತುಂಬ ರಶ್ ಆಗಿಬಿಡುತ್ತೆ, ಸೀಟ್ ಎಲ್ಲ ಸಿಗೋದಿಲ್ಲ, ಅದಕ್ಕೆ ಸ್ವಲ್ಪ ಬೇಗನೆ ಹೊರಟು. ಇಲ್ಲಿ ಜ್ಯೂಸ್ ಕೊಡೋಣ ಅಂದ್ಬಿಟ್ಟು ಜ್ಯೂಸ್ ಸೆಂಟರ್ಗೆ ಬಂದ್ವು. ಹಾಗೆ ಎಳ್ಳಿಕಾಯಿ ಜ್ಯೂಸ್ ಹೇಳಿದ್ವು. ಎಳ್ಳಿಕಾಯಿ ಜ್ಯೂಸ್ ಕೊಟ್ಟರು ಗೈಸ್, ಅದರಲ್ಲಿ ಒಂಚೂರು ಚೆನ್ನಾಗಿರಲಿಲ್ಲ, ಒಂಥರ ಎಳ್ಳಿಕಾಯಿ ಬಂದು ಕೊಳ್ತೋಗ್ಬಿಟ್ಟಿತ್ತು. ಅದರಲ್ಲಿ ಜ್ಯೂಸ್ ಮಾಡಿದ್ರು. ನಾವು ಹೇಳಿದ್ಕೆ ಇಲ್ಲ ಅದೇ ಥರ ಬರೋದು. ಎಳ್ಳಿಕಾಯಿ ಜ್ಯೂಸ್ ನಾವು ಹಾಸನಲ್ಲೆಲ್ಲ ಕುಡ್ದಿರಲ್ವ ಗೈಸ್, ಏನು ಹೇಳ್ತಾರೆ ಸರಿ ಅಂದ್ಬಿಟ್ಟು ಜ್ಯೂಸ್ ಅಂತೂ ಕುಡಿಲಿಲ್ಲ, ಅಲ್ಲೇ ಬಿಟ್ಟು ನಾನಂತೂ ಬಂದೆ. ಒಂಥರ ವಾಮಿಟ್ ಬರೋಂಗಾಗ್ಬಿಡ್ತು. ಹೊರಟಿ ಬಂದಿದ್ದು ನಾವು ಗಣಪತಿ ದೇವಸ್ಥಾನಕ್ಕೆ. ಇದೆಲ್ಲಿದೆ ಅಂದರೆ ಬಸ್ ಸ್ಟ್ಯಾಂಡ್ ಎದುರುಗಡೆನೇ ಇದೆ. ಇಲ್ಲಿ ಏನು ವಿಶೇಷತೆ ಅಂದರೆ ನನಗೆ ನಮ್ಮ ಅಕ್ಕ ಹೇಳಿದ್ದು, ಗಣಪತಿ ಮುಂದೆ ನಿಂತ್ಕೊಂಡು ಮನಸ್ಸಲ್ಲಿ ಏನಾದರೂ ಬೇಡ್ಕೊಂಡ್ರೆ ಹೂ ಪ್ರಸಾದ ಆಗುತ್ತಂತೆ. ಸರಿ ಅಂದ್ಬಿಟ್ಟು ಬಾಕ್ಲಾಕ್ಬಿಟ್ಟಿತ್ತು. ನಾವು ಬಂದಾಗ ಅಲ್ಲೇ ಈಚೆ ನಮಸ್ಕಾರ ಹಾಕ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದ್ವು. ಐ ಹೋಪ್ ಈ ವಿಡಿಯೋ ಎಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀವಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್.